ನಾನೇ ಹಠ ಹಿಡಿದು ಬಂದೆ. ಸತ್ಯವಾಯಿತು, ಆಮಂತ್ರಣ ಇಲ್ಲದೆ ಯಾರು ಎಲ್ಲಿಗೂ ಹೋಗಕೂಡದು, ಹೋದರೆ ಅವಮಾನವಾಗುತ್ತದೆ ಎನ್ನುವುದು ನನ್ನನ್ನು ನೋಡಿ ಪ್ರಪಂಚಕ್ಕೆ ಪಾಠವಾಯಿತು. ನಾನು ಮತ್ತೆ ಕೈಲಾಸವನ್ನು ಸೇರಿಕೊಳ್ಳಲೇ? ನನ್ನ ರಸ ಕೇಳಿಯಾಳು. ಗೌರಿ, ತವರು ಮನೆಯಲ್ಲಿ ಯಜ್ಞ ಕಾರ್ಯ ಹೇಗೆ ನಡೆಯಿತು? ಏನಂತಾಡಲಿ ನಾನು? ಈಶಾನ್ಯ ಭಾಗ ಶೂನ್ಯವಾಯಿತು ಎನ್ನಲೇ? ನನಗೆ ಅವಮಾನವಾಯಿತು ಎನ್ನಲೇ? ನನ್ನ ಅವಮಾನದ ವಿಚಾರವನ್ನು ಕೇಳಿದರೆ ಪರಶಿವನು ಲೋಕವನ್ನೇ ಸುಟ್ಟಾರು. ಇಲ್ಲ, ಅಂತ ಅನರ್ಥಕ್ಕೆ ನಾನು ಕಾರಣರಾಗಕೂಡದು. ಈ ಅವಮಾನಿತವಾದ ಮುಖವನ್ನು ಹೊತ್ತು ನಾನು ಮತ್ತೆ ನನ್ನ ಗಂಡನ ಮನೆಯಲ್ಲಿ ಸೇರಲಾರೆ. ಹಾಗೆಂದು ನಾನು ಇಲ್ಲಿಯೇ ಉಳಿಯಲೇ? ಇಲ್ಲಿ ನಾನು ಯಾರಿಗೆ ಬೇಕಾಗಿದ್ದೇನೆ? ಕಾಣದ ತಾಯಿ ತಂದೆಯನ್ನು ಮಾತನಾಡಿಸದೆ ಹೋದರು. ಬೀದಿಯಲ್ಲಿ ಬಿದ್ದ ಮಾಂಸದ ಮುದ್ದೆಯಂತಾದೆ. ತಂದೆ ತಾಯಿಗಳಿಗೆ ಬೇಡದ ಮಗಳಾದೆ. ಅತ್ತ ತವರು ಮನೆಗೆ ಬೇಡದ, ಗಂಡನ ಮನೆಗೆ ಹೋಗದ ಹೆಣ್ಣಿಗೇನು ಗತಿ? ಗತಿವಂತೆ ಗತಿವಂತೆ ದೇಹತ್ಯಾಗ ಮುನಿಗಳು ಸುರರು ಕಿರಣಿಗೆ ಸುಸಲೀಕ್ಷಿಸುತ್ತ ವಿಷದ ಬೀಜವನ್ನು ಬಿತ್ತಿ ಅಮೃತದ ಫಲವನ್ನು ಬಯಸಿದ್ರೆ ವಿಷವಲ್ಲದೆ ಅಮೃತ ದೊರೆಯುವುದಕ್ಕೆ ಸಾಧ್ಯ ಉಂಟು? ಏರು ಯೌವನದಲ್ಲಿ ಎಲ್ಲವೂ ಚಂದ ಕಾಣುತ್ತದೆ. ಹಾಗೆಂದು ಅದುವರೆಗೆ ಸಾಕಿ ಸಲಹಿದ ತಂದೆ ತಾಯರನ್ನು ಮರೆತು ಕಣ್ಣಿಗೆ ಚಂದ ಕಂಡವರ ಜೊತೆ ಓಡಿ ಹೋದವರಿಗೆ ಇದೇ ಗತಿ. ಈಗ ಚಪ್ಪಾಳೆ ಇಕ್ಕದ ನಿಮ್ಮ ಕೈಗಳು ಯಾಕೆ? ನಗಾಡದ ನಿಮ್ಮ ಹಲ್ಲು ಯಾಕೆ? ನಗಾಡಿರೋ ನುಡಿದಳ ಪೂಜಾಕ್ಷಿ ಪರಶಿವನ ಯಾಕೆ ತಿಳಿಯಬೇಕೆಂತಾಗಿದರೆ ಅವನ
ನಾನು ಕಣ್ಣೀರುಗಳೆಯುತ್ತಿರುವಾಗ ನನ್ನನ್ನು ನೋಡಿ ಕೈ ತಟ್ಟಿ ಓಹೋ, ನೀವು ದೇವತೆಗಳೇ, ನೀವು ಸುಮನಸರೇ. ನಿಮ್ಮ ಮನಸ್ಸಲ್ಲಿ ಇಂತಹ ಕೆಟ್ಟ ವಿಕಾರಗಳು ಬರೋದಕ್ಕೆ ಪ್ರಾರಂಭವಾಯಿತಲ್ಲ. ನಾನು ಯಾರು, ನನ್ನ ಯೋಗ್ಯತೆ ಏನೆನ್ನುವುದನ್ನು ಮರೆತೀರಾ? ಪರಶಿವನ ಹೆಂಡತಿ ನಾನು, ಪರಶಿವನಿಗೆ ಅರ್ಧ ಶರೀರ ನಾನು. ಈ ಹಿಂದೆ ರಾಕ್ಷಸರಿಂದ ಕಷ್ಟ ಬಂದಾಗ, ಸ್ವರ್ಗಲೋಕ ಕೈ ತಪ್ಪಿದಾಗ ಕೈಲಾಸವನ್ನು ಸೇರಿ ಪರಶಿವನ ಪಾದವನ್ನು ಹಿಡಿದು ಬದುಕುತ್ತಿದ್ದ ಯಾರೆಲ್ಲ ಈ ನನ್ನ ಅವಮಾನವನ್ನು ಕಣ್ಣು ಬಿಟ್ಟು ನೋಡಿದ್ದೀರೋ, ನಿಮ್ಮ ಕಣ್ಣುಗಳನ್ನೇ ಕಿತ್ತು, ಯಾರೆಲ್ಲ ನಗೆಯಾಡಿದ್ದೀರೋ, ನಿಮ್ಮ ಹಲ್ಲುಗಳನ್ನೇ ಕಳಚಿ, ಯಾರೆಲ್ಲ ಕೈ ಮುಟ್ಟಿದ್ದೀರೋ, ನಿಮ್ಮ ಕೈಗಳನ್ನೇ ಕತ್ತರಿಸಿ, ಈ ದೇವತೆಗಳನ್ನು, ಈ ಋಷಿಗಳನ್ನು, ಈ ಬ್ರಾಹ್ಮಣರನ್ನು ಆ ಪರಶಿವನು ಶಿಕ್ಷಿಸುತ್ತಾನೆ, ಶಿಕ್ಷಿಸುತ್ತಾನೆ. ಇದು ಸತ್ಯ, ಸತ್ಯ, ಸತ್ಯ. ಹೆದರಬೇಡಿ, ನಮ್ಮ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚುತ್ತದೆ. ಹಾಗೆಂದು ಹಲ್ಲನ್ನು ಕುಟ್ಟಿ ತೆಗೆಯುವುದಕ್ಕಾಗುತ್ತದ? ಎಷ್ಟಾದ್ರೂ ನನ್ನ ಮಗಳನ್ನು ಏನು ಮಾಡೋದಕ್ಕಾಗುತ್ತದೆ? ಈ ಅವಮಾನವೇ ಸಾಕು, ಈ ಯಜ್ಞವೇ ಸಾಕು, ಈ ಸಂಸಾರವೇ ಸಾಕು, ಈ ಸಂಬಂಧವೇ ಸಾಕು, ಈ ಜೀವನ ಸಾಕು, 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 ಸಾಕು. ಎಂದೇ ನಿನ್ನ ಮಗಳು, ದಕ್ಷನ ಮಗಳು, ನಿನಗಿರುವಂತ ಅಹಂಕಾರವದು, ನಿನ್ನಿಂದ ಪಾರಿತವಾದಂತಹ ಶರೀರವಿದು. ಯಾರೇ ಆಗಿರಲಿ, ಇನ್ನು ಮುಂದೆ ಪ್ರಪಂಚದಲ್ಲಿ ದಕ್ಷನ ಮಗಳು ದಾಕ್ಷಾಯಿಣಿ ಎನ್ನುವಂತ ಹೆಸರಲ್ಲಿ ಹೇಳದಿರಲಿ ಇದು ನಿನ್ನಿಂದ ಅವಮಾನಿತವಾದ ಈ ಶರೀರವನ್ನು ಹೊತ್ತು ಅರೆಕ್ಷಣವೂ ನಾನು ಬದುಕಿರುವುದಿಲ್ಲ. ಕಾಣುತ್ತಿರುವಂತಹ ಈ ಅಗ್ನಿಕುಂಡಕ್ಕೆ ಈ ನನ್ನ ಶರೀರವನ್ನು ಅವಳನ್ನು ಮುಟ್ಟಿದ್ರೆ ಜಾಗ್ರತೆ. ಯಾರಿಗೆ ಬೇಕೋ ಯಾರಿಗೆ ಬೇಕು ತನ್ನ 7 ನಾಲಿಗೆಗಳನ್ನು ಚಾಚುತ್ತಿರುವಂತಹ ಆ ಅಗ್ನಿ ನನ್ನನ್ನು ಆ ಅಗ್ನಿಗೂ ನನಗೆ ಮುಟ್ಟುವಂತ ಅಧಿಕಾರವಿಲ್ಲ. ನಿನ್ನ ಅಗ್ನಿ ಅವಶ್ಯಕತೆಯೂ ನನಗಿಲ್ಲವಾಗಿದೆ. ಪರಶಿವನನ್ನು ನಾನು ಅನವರ್ತ ಸೇಡಿಸಿದ ಪರಿಣಾಮವಾಗಿ ನನ್ನಲ್ಲಿ ಸುಪ್ತವಾಗಿದೆ ಯೋಗಾಗ್ನಿ ಎನ್ನುವಂಥದ್ದು. ಹಠ ಸಾಧನೆಯಿಂದ ನಾನೀಗ ಅದನ್ನು ಬರೆಸಿಕೊಳ್ಳಬಲ್ಲೆ. ನೀವೆಲ್ಲರೂ ಕಾಣುತ್ತಿರುವಂತೆ ಪೀತಾಂಬರಧಾರಿಯಾದಂತಹ ನಾನು ಸಚೇಲ ಸ್ಥಾನವನ್ನು ಪೂರೈಸಿ ಪದ್ಮಾಸನವನ್ನು ಬಲಿದು ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗಾಗಿ ಪ್ರಾಣವಾಯುವನ್ನು ಮೇಲಕ್ಕೇರಿಸಿ ಬ್ರಹ್ಮರಂಧ್ರದಿಂದ ಸ್ಫೋಟಿಸಿ ದೇಹದ ಯೋಗಾಗ್ನಿಯ ಆಹುತಿಯನ್ನು ಕೊಟ್ಟು ಮತ್ತೊಂದು ರೂಪದಿಂದ, ಮತ್ತೊಂದು ದೇಹದಿಂದ ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಶಿವನೇ, ಶಿವನೇ, ನನ್ನ ಅಪರಾಧವನ್ನು ಕ್ಷಮಿಸು. ನನ್ನನ್ನು ನಿನ್ನ ಪಾದಕ್ಕೆ ಸೇರಿಸಿಕೊ, ನನ್ನನ್ನು ನಿನ್ನ ಪಾದಕ್ಕೆ ಸೇರಿಸಿ.